ಮತ್ತು ಪೊಲೀಸ್ ಸಿಬ್ಬಂದಿ ಸಲುವಾಗಿ ಹಾಗೂ ಎಲ್ಲ ಜನ ಸಲುವಾಗಿ ಈ ಒಂದು ಪಿಂಡಿಗೆ ಏನಿದೆ ಡ್ರಗ್ಸ್ ನ ಇವತ್ತು ಡ್ರಗ್ ಫ್ರೀ ಕರ್ನಾಟಕ ಆಗಬೇಕು. ಮಾದಕ ಸೇವನೆಯಿಂದ ಇವತ್ತು ದಿವಸ ನಾವೆಲ್ಲರೂ ಕೂಡ ಯುವ ಜನಾಂಗ ಹೊರಗುಳಿಬೇಕು. ಡ್ರಗ್ ಫ್ರೀ ಕರ್ನಾಟಕ, ಫಿಟ್ನೆಸ್ ಫಾರ್ ಆಲ್. ಫಿಟ್ನೆಸ್ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅನ್ನೋದೇ, ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಅದು ಬಹಳ ದೊಡ್ಡ ಅವಶ್ಯಕತೆ ಇದೆ. ಸರಳವಾಗಿ ನಾವು ಹೇಳ್ತೀವಿ ಅವ್ರಿಗೆ, ಯಾಕಲ್ಲಪ್ಪ ಫಿಟ್ನೆಸ್ ಪೊಲೀಸ್ ಇಲಾಖೆಯಲ್ಲಿ ಫಿಟ್ನೆಸ್ ಸಹ ಕಾನ್ಸ್ಟೇಬಲ್ಸ್ ಇದು ಬಹಳ ಕಡಿಮೆ ಇದೆ, ಅದನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ. ಆದ್ರೆ ಇವತ್ತು ಅವರಿರುವಂತ ಪರಿಸ್ಥಿತಿಯಲ್ಲಿ ಇವತ್ತು ಹೋಲ್ ನೈಟ್ ಡ್ಯೂಟಿ ಮಾಡ್ತಾರೆ. 2 ಗಂಟೆ 4 ಗಂಟೆ ರೆಸ್ಟ್ ಸಿಗ್ತದೆ ಅಷ್ಟೇ. ಆ 4 ಗಂಟೆ ಇಟ್ಕೊಂಡು ಮತ್ತೆ ಅವ್ರಿಗೆ ಫಿಟ್ನೆಸ್ ಹೋದಾಗ ರೆಸ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ ರೆಸ್ಟ್ ನ ಇರದೆ ಅವ್ರಿಗೆ ನಾವು ಹೋಗಿ ಇದು ಫಿಟ್ನೆಸ್ ಮಾಡೋದಕ್ಕೆ ಅದಕ್ಕೆ ಒಂದು ಏನಾದ್ರೂ ಒಂದು ಸೂಕ್ತವಾದಂತ ಒಂದು ಟೈಮ್ ಶೆಡ್ಯೂಲ್ಸ್ ಅನ್ನ SP ಅವರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಪ್ರಾಪರ್ ರೆಸ್ಟ್ ಸಿಕ್ಬೇಕು, ಅದ್ರ ಜೊತೆಗೆ ಅವ್ರ ಫಿಟ್ನೆಸ್ಗೆ ಅವರಿಗೆ ಸಮಯನೂ ಸಿಕ್ಬೇಕು ಮತ್ತು ಅವರು ತಮ್ಮ ಕೆಲಸವನ್ನ ಕೂಡ ಇವತ್ತು ಹೊಸ ದಕ್ಷತೆಯನ್ನು ಮಾಡಬೇಕು. ಈ ರೀತಿಯಲ್ಲಿ ಆಗ್ಬೇಕಾಗಿದಂತದ್ದು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇದು ಸಂತ ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜನ್ಮಭೂಮಿ, ಬಸವಣ್ಣನವರ ಜನ್ಮಭೂಮಿ. ಇದು ಇಲ್ಲಿ ಮಾದರಿಯಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಯಾವ ರೀತಿ ನೀವು ವೃಕ್ಷೋತ್ಥಾನವನ್ನು ಮಾಡಿದ್ರಿ, ಕೋಟಿ ವೃಕ್ಷ ಅಭಿಯಾನವನ್ನು ಮಾಡಿದ್ರಿ, ಈ ಅಭಿಯಾನ ಕೂಡ ವಿಜಯಪುರ ಜಿಲ್ಲೆ ಮುಂಚೂಣಿಯಲ್ಲಿದ್ದು ಇವತ್ತು ರಾಷ್ಟ್ರಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಡ್ರಗ್ ಫ್ರೀ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆ ಇವತ್ತು 100ಕ್ಕೆ 100ರಷ್ಟು ನಾವು ಡ್ರಗ್ ಫ್ರೀ ಆಗ್ತೀವಿ. ನಾವು ಫಿಟ್ನೆಸ್ಗೆ ನಾವೆಲ್ಲರೂ ಕೂಡ ಇವತ್ತು ಸಹ ಒತ್ತನ್ನ ಕೊಡ್ತೀವಿ ಅನ್ನೋದನ್ನ ಇವತ್ತು ಆಗ್ಬೇಕು. ಆ ದಿಶೆಯಲ್ಲಿ ಈ ಅಭಿಯಾನ ಯಶಸ್ವಿ ಆಗ್ಲಿ, ಅದಕ್ಕೆಲ್ಲರೂ ನಾವು ಕೈ ಜೋಡಿಸಬೇಕು ಅಂತ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಬಹಳ ಸಂತೋಷದಿಂದ ನಾನು ಕೂಡ ಬಂದು ಈ ಒಂದು ಅಭಿಯಾನದಲ್ಲಿ ನಾನು ಭಾಗವಹಿಸಿದ್ದೀನಿ. ಯಶಸ್ವಿ ಆಗ್ಲಿ, ಶುಭವಾಗ್ಲಿ, ರಾಜ್ಯಕ್ಕೆ ನಮ್ಮ ಜಿಲ್ಲೆ ಮಾದರಿ ಆಗ್ಲಿ ಅಂತ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತೇನೆ. ತಾವು ಹೇಳಿದಂತ ಎಲ್ಲ ಸೂಚನೆಗಳನ್ನ ನಾವು ಮಾಡ್ತೀವಿ ಸರ್. ಈ ಬರುವಂತ ಜೂನ್ ತಿಂಗಳಿಗೆ ಎಲ್ಲ ಶಾಲಾ ಕಾಲೇಜುಗಳು ಮತ್ತೆ ಪುನರಾರಂಭ ಆಗುತ್ತೆ. ಈಗಾಗಲೇ ಪೊಲೀಸ್ ಇಲಾಖೆ ಒಂದು QR ಕೋಡ್ ಮುಖಾಂತರ ಮತ್ತೆ ವಾಟ್ಸಪ್ ಮುಖಾಂತರ ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು, ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಈ ರೀತಿಯಾದಂತಹ ಯಾವುದೇ ರೀತಿ ಚಟುವಟಿಕೆಗಳನ್ನ ಕಂಡು ಬಂದರೆ ಅವ್ರಿಗೆ ರಿಪೋರ್ಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆನ ನಾವು ಮಾಡ್ಕೋತಾ ಇದ್ದೀವಿ ಸರ್. ಎಸ್ ಸರ್, ಎಸ್ ಸರ್. ಸೊ ಈ ಕಳೆದ ವರ್ಷ ಸುಮಾರು 80,000 ವಿದ್ಯಾರ್ಥಿಗಳಿಗೆ ನಾವು ಇಂಟ್ರಾಕ್ಷನ್ ಮಾಡಿ ಸರ್ ಜಿಲ್ಲೆಯಲ್ಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ನೂ ಕೂಡ ಅದು ನಿರಂತರವಾಗಿ ನಡೀತಾ ಇರುತ್ತೆ ಸರ್. ಎಸ್ ಸರ್. ಸೊ ತಾವು ಹೇಳಿರುವಂಥ ಈ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಬರುವಂತಹ ದಿನಗಳಲ್ಲಿ ಎಲ್ಲ ಕಾರ್ಯವನ್ನು ನಾವು ಕೈಗೊಳ್ತೀವಿ ಸರ್. ಮತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಜಿಲ್ಲಾಧಿಕಾರಿ ಮತ್ತು COರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ ಸರ್. ಈಗ ಎಲ್ಲ ಪಾರ್ಟಿಸಿಪೆಂಟ್ಸಿಗೆ ನೀವಿಲ್ಲೇ ಇರ್ತೀರ, ಜಸ್ಟ್ ನೀವು ಟರ್ನ್ ಆಗಿ ಇನಾಗ್ರೇಷನ್ ಅಲ್ಲಿ ಏನು ತಮಗೆ ಕಮಾನ್ ಕಾಣಿಸ್ತಾ ಇದೆ, ಕಮಾನ್ನಲ್ಲಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಹೋಗಿಬಿಟ್ಟು ಹಸಿರು ನಿಶಾನೆಯನ್ನು ತೋರಿಸ್ತಾರೆ. ತಾವು ಇಲ್ಲೇ ನಿಂತಲ್ಲಿನೇ 180 ಡಿಗ್ರಿ ಯು ಟರ್ನ್ ತೊಗೊಂಡ್ರೆ ಸಾಕು. ಸೊ ದ್ಯಾಟ್ ಅಲ್ಲಿ ಹೋಗಿ ಹಸಿರು ನಿಶಾನೆಯನ್ನು ತೋರಿಸುತ್ತೆ. ನಮಗೆ ಮಾರ್ಗ ಗೊತ್ತಿದೆ ಅನ್ಕೋತೀನಿ. ಇಲ್ಲಿಂದ ಗಾಂಧಿ ಚೌಕ್ನಿಂದ ಶಿವಾಜಿ ಸರ್ಕಲ್ನಿಂದ ಇಬ್ರಾಹಿಂ ರೋಜಾ, ವಾಟರ್ ಟ್ಯಾಂಕು ಮತ್ತು ಪೊಲೀಸ್ ಪರೇಡ್ ಮೈದಾನ, ಅಲ್ಲಿಗೆ ನಿಮ್ಮ ಮಾರಥಾನ್ ಅಂತ್ಯಗೊಳ್ಳುತ್ತೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾವು ವಿಜಿಲ್ ಹೊಡೆದ್ಮೇಲೆ ಫ್ಲಾಗ್ ಆಫ್ ಆಗುತ್ತೆ, ಆಮೇಲೆ ರನ್ ಪ್ರಾರಂಭ ಆಗ್ಬೇಕು. ಓಕೆನಾ? ಎಲ್ಲ ರೆಡಿ ಇದ್ದೀರಾ? ಬೋಲೋ ಭಾರತ್ ಮಾತಾ ಕಿ.
ಏಟ್ದಿಂದ ಸ್ಟಾರ್ಟ್ ಮಾಡ್ತೇವೆ. 8, 7, 5 ಈ ತರ ಹೋದ್ಮೇಲೆ 1 ಆದ್ಮೇಲೆ ಫ್ಲಾಗ್ ಅಪ್ ಆಗುತ್ತೆ, ಅದ್ರ ಜೊತೆ ವಿಜಿಲ್ ಆಗುತ್ತೆ. ಪ್ರಾರಂಭ ಮಾಡಬೇಕು. 1 ಇಂದ ಸ್ಟಾರ್ಟ್ ಮಾಡೋಣ, ಓಕೆನಾ? ರನ್ನರ್ಸ್ ರೆಡಿ? 10, 9, 8, 7, 6, 5, 4, 3, 2, 1. ಎಲ್ಲರಿಗೆ ಪ್ರಾರಂಭ ಆಗುತ್ತವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಈಗ ಮಗನಾನು ಬೆಳೆಸಿದಿರಮ್ಮ